2024-25 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಆಯೋಗದ ಅನುದಾನದಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಕುರಿತು 2024-25 ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯ ಮುಂದಿನ ಒಂದು ಗ್ರಾಮ ಸಭೆ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಗುಲಾಬ ಎ ರಾಮನವರು ವಹಿಸಿಕೊಳ್ಳಬೇಕೆಂದು ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ಇಂದಿನ ಒಂದು ಗ್ರಾಮ ಸಭೆಯಲ್ಲಿ ಹಾಜರಿದ್ದಂಥ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೂ ಹಾಗೂ ನಮ್ಮ ಪರಿಶೋಧನೆಯ ಅಧಿಕಾರಿಯಾದಂಥ ದಂಡಿ ಸರ್ ಅವರಿಗೂ ಹಾಗೂ ಗ್ರಾಮಸ್ಥರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಒಂದು ಗ್ರಾಮ ಸಭೆಯನ್ನು ನಮ್ಮ ದಂಡಿ ಸರ್ ನಡೆಸಿಕೊಂಡು ಕೇಳಿಕೊಳ್ತೇನೆ. ಇವತ್ತಿನ ಈ ಗ್ರಾಮ ಸಭೆಗೆ ಆಗಮಿಸ್ತಕ್ಕಂಥ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಸೆಕ್ರೆಟರಿ ಅವರು, ಗ್ರಾಮದ ಮುಖಂಡರು ಮತ್ತು ಗ್ರಾಮದವರಿಗೆ ಈ ಸಭೆಯ ಮುಖಾಂತರ ತಮ್ಮನ್ನು ನಮಸ್ಕರಿಸುತ್ತಾರೆ. ಅದರಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2025-26ನೇ ಸಾಲಿನ ಪ್ರಸಕ್ತ ವರ್ಷದಲ್ಲಿ ನಡೀತಕ್ಕಂಥದ್ದು ಹೋದ ವರ್ಷ 24-25ನೇ ಸಾಲಿನಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳ ಬಗ್ಗೆ ಸಾಮಾಜಿಕ ಪರಿಶೋಧನೆ ನಡೀತಕ್ಕಂಥದ್ದು. ಈ ಸಾಮಾಜಿಕ ಪರಿಶೋಧನೆ ಈ ವರ್ಷದಲ್ಲಿ ನಾವು ಮಾಡ್ತಕ್ಕಂಥ ಸಾಮಾಜಿಕ ಪರಿಶೋಧನೆ ಜಿಲ್ಲಾ ಪಂಚಾಯತಿನಿಂದ 2020-21ನೇ ಸಾಲಿನಿಂದ 24-25ನೇ ಸಾಲಿನ 5 ವರ್ಷದ ಕಾಮಗಾರಿಗಳನ್ನು ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ತಾಲೂಕು ಪಂಚಾಯತಿ ವತಿಯಿಂದ ಅದನ್ನು ರಾಜ್ಯ ಹಣಕಾಸು ಯೋಜನೆ ತಾಲೂಕು ಪಂಚಾಯತಿ ವತಿಯಿಂದ 2021-22ನೇ ಸಾಲಿನಿಂದ 24-25ನೇ ಸಾಲಿನವರೆಗೆ 5 ವರ್ಷದ ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 2 ಶಾಲೆಗಳನ್ನು ಸಾಮಾಜಿಕ ಪರಿಶೋಧನೆ ಮಾಡ್ತಿದ್ದೀವಿ. ಒಂದು ಶಾಲೆ ಅಂಜನವಾಡ ಐತಿ, ಇನ್ನೊಂದು ಶಾಲೆ ಹೈಸ್ಕೂಲ್ ಶಾಲೆ, 2 ಶಾಲೆ ಇತ್ತು. ಅದರ ಜೊತೆಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಮ್ಮ ನರೇಗಾಗೆ ಸಂಬಂಧಪಟ್ಟ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥ ಈ ಪ್ರಸಕ್ತ ವರ್ಷದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಇದರಲ್ಲಿ ಕೆಲವೊಂದು ಪ್ರಮುಖವಾದ ಅಂಶಗಳೈತಿ. ಪ್ರಮುಖವಾದ ಅಂಶಗಳೇನಂತಂದ್ರೆ, ಈ ಜಿಲ್ಲಾ ಪಂಚಾಯತಿ ವತಿಯಿಂದ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚಿನ ಕಾಮಗಾರಿಗಳನ್ನೇ ಯಾವ ಬಂದಿರ್ತಕ್ಕಂಥದ್ದಿಲ್ಲ. ಅದ್ರಾಗ 2 ಕಾಮಗಾರಿ ಬಂದಿರ್ತಕ್ಕಂಥವ. ಒಂದು ಲಿಂಗನವಾಡಿದಾಗ ಇದ್ದಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಕಾಮಗಾರಿ ಇತ್ತು. ದುರಸ್ತಿ ಕಾಮಗಾರಿ ನೋಡಿದ್ದೀವಿ. ಆ ಶಾಲೆ ಡೆಮಾಲಿಷ್ ಮಾಡ್ತಾ ಇದ್ದಾರೆ, ಡೆಮಾಲಿಷ್ ಲಿಸ್ಟ್ನಾಗ ಅದ. ಬಟ್ ಆ ಕಾಮಗಾರಿಗೆ ಅವರು ದುರಸ್ತಿ ಮಾಡೋಗಿದ್ದಾರೆ, ಪರಿಸಿ ಹಾಕಿದ್ದಾರೆ, ಎಲ್ಲ ರೀತಿಯಿಂದ ಸ್ವಚ್ಛತೆ ಕ್ಲಿಯರ್ ಮಾಡಿದ್ದಾರೆ. ಬಟ್ ಆ ಸ್ಕೂಲ್ ಬಳಕೆಯಲ್ಲಿ ಇರೋದು, ಯಾಕಂದ್ರೆ ಡೆಮಾಲಿಷನ್ ಹಂತದಲ್ಲಿ ಇದ್ದಿರ್ತಕ್ಕಂಥ ಕಟ್ಟಡ ಇದೆ, ಅದಕ್ಕೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಅದೇ ಲಿಂಗನವಾಡಿಗೆ 2 ಸೋಲಾರ್ ಯೂನಿಟ್ಗಳವ. ಒಂದು ಗುಡಿ ಹತ್ರ ಸೋಲಾರ್ ಯೂನಿಟ್ ಐತಿ, ಇನ್ನೊಂದು ಶಾಲೆ ಹತ್ರ ಸೋಲಾರ್ ಯೂನಿಟ್ ಐತಿ. 2 ಸೋಲಾರ್ ಯೂನಿಟ್ ನೋಡಿರ್ತಕ್ಕಂಥ ಒಂದು ಸೋಲಾರ್ ಯೂನಿಟ್ ಏನದಂತ ಅದು ಪ್ರಾರಂಭ ಸ್ಟಾರ್ಟಿಂಗ್ ಹಾಕಿದ ಮೇಲೆ ಏನಂದ್ರೆ ಆಮ್ಯಾಗ ಇನ್ನೂ ಲೈಟ್ ಬರೋದಿಲ್ಲ, ಎಲ್ಲ ಬಲ್ಬ್ ಇದ್ದಾವೆ ಅಂತ ಹೇಳಿದಾರೆ. ಅದಕ್ಕೆ ತಮ್ಮ ಪಂಚಾಯತಿ ವತಿಯಿಂದ ಸೋಲಾರ್ ಬಲ್ಬ್ಗಳನ್ನು ಅಳವಡಿಸಿದ್ರೆ ಗ್ರಾಮಕ್ಕೆ ಮಧ್ಯ ಭಾಗದಲ್ಲಿ ಇದ್ದಿರ್ತಕ್ಕಂಥ ಸೋಲಾರ್ ಬಲ್ಬ್ ಐತಿ, ಅದು ಜನರಿಗೆ ಉಪಯೋಗ ಆಗ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಅದು ಸೋಲಾರ್ ಬಲ್ಬ್ ಆಗ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಮಾಡೋಂಥ ಸಂಬಂಧದಲ್ಲಿ ಮಾಡ್ತೀವಿ. ಅದರ ಜೊತೆಗೆ ತೋಳನವಾಡಿದಾಗ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಆಗಿರ್ತಕ್ಕಂಥದ್ದು ಸ್ಮಾರ್ಟ್ ಕ್ಲಾಸ್ ಐತಿ. ಬಟ್ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ತೋಳನವಾಡಿ ಸ್ಕೂಲ್ ಅದ, ಭಾಳ ಚೆನ್ನಾಗಿದ್ದಿರ್ತಕ್ಕಂಥ ಸ್ಕೂಲ್ ಅದ. ಬಟ್ ನೀಟ್ನೆಸ್ ಐತಿ. ಅಲ್ಲಿ ಆಗಿರ್ತಕ್ಕ ಕಾಮಗಾರಿಗಳು ನೀವು ಬೇರೆ ಸ್ಥಳದಲ್ಲಿ ನೋಡಿರ್ತಕ್ಕ ಕಾಮಗಾರಿಗಳು ಭಾಳ ವ್ಯತ್ಯಾಸ ಐತಿ. ಅಲ್ಲಿ ಆಗಿರ್ತಕ್ಕಂಥ ಶೌಚಾಲಯ ಏನಾಗಿದೆ, ಭಾಳ ನೀಟಾಗಿರ್ತಕ್ಕಂಥ ಶಾಲೆಗೆ ಭೋಜನ, ಮಕ್ಕಳಿಗೆ ಊಟದ ಭೋಜನ ಕೋಣೆ ಆಗಿದೆ. ಅದರ ಜೊತೆಗೆ ಊಟ ಗಾರ್ಡನ್ ಮಾಡಿದ್ದಾರೆ. ಅದರ ಜೊತೆಗೆ ಊಟದ ವ್ಯವಸ್ಥೆ ಬೇರೆ ಬೇರೆ ಪರೀಕ್ಷೆ ನಿರೀಕ್ಷಣೆ ಮಾಡಿದ್ದಾರೆ. ಎಲ್ಲ ರೀತಿಯಿಂದ ತೋಳನವಾಡಿ ಗ್ರಾಮ ಶಾಲೆ ಭಾಳ ಒಳ್ಳೆಯ ರೀತಿಯಲ್ಲಿ ಕೂಡಿ ಬಂದಿರ್ತಕ್ಕಂಥದ್ದು. ಅದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿದ್ವಿ. ಅಲ್ಲಿ ಮಕ್ಕಳು ಚೆನ್ನಾಗಿ ಕಲಿತಕ್ಕಂಥ ಅಭ್ಯರ್ಥಿಗಳಿದ್ದಾರೆ. ಅದಕ್ಕೆ ಆ ಶಾಲೆಯಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ಐತಿ. ಆ ಸ್ಮಾರ್ಟ್ ಕ್ಲಾಸ್ ಅಂತಂದ್ರೆ ಬೋರ್ಡ್ ಮೇಲೆ ಡಿಜಿಟಲ್ ಆಗಿರ್ತದೆ, ಅದು ಇಂಟರ್ನೆಟ್ ಕನೆಕ್ಟ್ ಕೊಡ್ತಕ್ಕಂಥದ್ದು. ಇವತ್ತಿನ ದಿವಸ ಚಿತ್ರದ ಮುಖಾಂತರ, ಸಂಭಾಷಣೆ ಮುಖಾಂತರ ಮಕ್ಕಳಿಗೆ ಹೆಚ್ಚಿನ ಜ್ಞಾನಾರ್ಜನೆ ಆಗೋದಕ್ಕೋಸ್ಕರ ಸ್ಮಾರ್ಟ್ ಕ್ಲಾಸ್ ಜಿಲ್ಲಾ ಪಂಚಾಯತಿ ಅಳವಡಿಸಿರ್ತಕ್ಕಂಥದ್ದು. ಬಟ್ ಅಳವಡಿಸಿದ್ದನ್ನು ಪ್ರಾರಂಭ ಮಾಡಿದ್ದಾರೆ, ಮಕ್ಕಳಿಗೆ ಅದು ಬಳಕೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಒಳ್ಳೆಯ ಸ್ಕೂಲ್ ಆಗಿರ್ತಕ್ಕಂಥದ್ದು ವ್ಯವಸ್ಥೆ, ಬಟ್ ಲಕ್ಷಣ ಇದ್ದಿರ್ತಕ್ಕಂಥ ಒಳ್ಳೆಯ ಒಂದು ಸ್ಕೂಲ್ ಐತೆ. ಅದಕ್ಕೆ ಹೆಚ್ಚಿನ ಒತ್ತಡ ಕೊಟ್ಟು ಎಲ್ಲ ರೀತಿಯಿಂದ ನಮ್ಮ ಗ್ರಾಮ ಪಂಚಾಯತಿ ಸಕಲ ಸೌಲಭ್ಯ ಕಲ್ಪಿಸಿಕೊಟ್ಟೆ ಅಂತ ಹೇಳ್ಬೋದು.
ಅದರ ಜೊತೆಗೆ ಈ ತಾಲೂಕು ಪಂಚಾಯತಿಯಿಂದ 5 ವರ್ಷ ಆಗಿರ್ತಕ್ಕಂಥ ಕಾಮಗಾರಿ, 5 ವರ್ಷದ ಕಾಮಗಾರಿಯಲ್ಲಿ ಒಂದು 3-4 ಕಾಮಗಾರಿ ಆಗಿರ್ತಕ್ಕಂಥವ. ಅದು 3-4 ಕಾಮಗಾರಿ 2021ನೇ ಸಾಲಿಗೆ ಕಲ್ಮಟ್ಟಿ ಮನೆಯಿಂದ ಶಿವರುದ್ರ ಮನೆಯವರು ಸಿ ಸಿ ರಸ್ತೆ ಆಗಿರ್ತಕ್ಕಂಥ, ಇಲ್ಲಿ ಹಾದಿಯಲ್ಲಿ ಇದ್ದಿರ್ತಕ್ಕಂಥ ಶಿವರುದ್ರ ಮನೆಯವರು ಸಿ ಸಿ ರಸ್ತೆ ನೋಡಿರ್ತಕ್ಕಂಥ. ಆಮೇಲೆ ಅದು ಮತ್ತೊಂದು ಸಲ ಆಗಿರೋದಿಲ್ಲ ಅದು. ಅದರ ಜೊತೆಗೆ 21-22ನೇ ಸಾಲಿನ ಕುಂಚಮಸೂರು ಆಯ್ತು, ಮಾಕುಂತಾಯಿ ದೇವಸ್ಥಾನ ಎಸ್.ಸಿ. ಓಣಿಯವರಿಗೆ ಸಿ ಸಿ ರಸ್ತೆ, ಮಾಕುಂತಾಯಿ ಗುಡಿ ಹಿಂದ್ಗಡೆ ಆಗಿರ್ತಕ್ಕಂಥ ಸಿ ಸಿ ರೋಡ್, ಅದು 4-5 ವರ್ಷದಿಂದ ಆಗಿರ್ತಕ್ಕಂಥದ್ದು. ಅದರಂತೆ ಈ ತಾಲೂಕ್ ಪಂಚಾಯತ್ ವತಿಯಿಂದ ಆಗಿರ್ತಕ್ಕಂಥದ್ದು 2022-23ನೇ ಸಾಲಿನಲ್ಲಿ ಗ್ರಂಥಾಲಯಕ್ಕೆ ಆಲ್ಮರಿ ಕುರ್ಚಿ ಮೇಜುಗಳು ಒದಗಿಸುವುದು. ಈ ಗ್ರಂಥಾಲಯಕ್ಕೆ ಆಲ್ಮರಿ ಕುರ್ಚಿ ಮೇಜುಗಳು ಒದಗಿಸಲು ಅರ್ಚಿನ ಕಲರ್ ಕುರ್ಚಿ ಕೊಟ್ಟಿದ್ದಾರೆ, ಆಲ್ಮರಿ ಕೊಟ್ಟಿದ್ದಾರೆ, ಮೇಜುಗಳು ಕೊಟ್ಟಿದ್ದಾರೆ, ತಮ್ಮ ಹತ್ರನೇ ಆಯ್ತದು. ಅದರ ಜೊತೆಗೆ ಈ ಗ್ರಂಥಾಲಯಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ಕಾಮಗಾರಿ ಇದೆ. ಅಲ್ಲಿ ಏನಪ್ಪ ಅಂದ್ರೆ ಡಿಜಿಟಲೀಕರಣ ಮಾಡಿದ್ದಾರೆ, ಅಂದ್ರೆ ಗಣಕ ಯಂತ್ರ ನೀಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಇಟ್ಟಿರ್ತಕ್ಕಂಥ ವ್ಯವಸ್ಥೆ ಸಾಮಗ್ರಿ ಬೇಕು. ಆ ಗ್ರಂಥಾಲಯಕ್ಕೆ ಬೇಕಾಗಿರ್ತದೆ ಜಿಲ್ಲಾ ಪಂಚಾಯತಿ ವತಿಯಿಂದ ಡಿಜಿಟಲ್ ಗಣಕ ಯಂತ್ರ ನೀಡಿದ್ದಾರೆ. ಆಗ ಡಿಜಿಟಲ್ ಗ್ರಾಮ ಪಂಚಾಯತ್ನ ಭೇಟಿ ಮಾಡಿದಾಗ ಅಲ್ಲಿ ಗಣಕ ಯಂತ್ರ ಮತ್ತು ಸಂಬಂಧಪಟ್ಟ ಸಾಮಗ್ರಿ ಅವ್ರು ರಿಟರ್ನ್ ಜಿಲ್ಲಾ ಪಂಚಾಯತ್ ವೈದ್ಯರ ತಿಳಿದು ಬಂದ. ಯಾಕಪ್ಪ ಅಂತಂದ್ರೆ ಅಲ್ಲಿ ಗ್ರಂಥ ಪಾಲಕರು ನಿವೃತ್ತಿ ಹೊಂದಿರ್ತಾರ. ನಿವೃತ್ತಿ ಹೊಂದಿರ್ತಕ್ಕಂಥ ಕಾರಣದಿಂದ ಆ ಗ್ರಂಥಾಲಯ ಇದ್ದಿರ್ತಕ್ಕಂಥ ಡಿಜಿಟಲೀಕರಣ ಗಣಕಯಂತ್ರ ಸಾಮಗ್ರಿಗಳು ಹಾಳಾಗಬಾರ್ದು ಅಂತ ಉದ್ದೇಶಕ್ಕೆ ಬೇರೆ ಎಲ್ಲ ಯಾವುದೇ ಗ್ರಾಹಕರು ಅಳವಡಿಸಿದ್ರು. ಅದಕ್ಕೆ ಮುಂದಿನ ದಿನಗಳಲ್ಲಿ ತಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಆ ಗ್ರಂಥ ಪಾಲಕರ ನೇಮಕ ಆದ್ರು ಮತ್ತು ಆ ಸಾಮಾನ್ಯಗಳನ್ನು ತರಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಮಕ್ಕಳಿಗೆ ವಿದ್ಯಾರ್ಥಿ ಆಗಿರ್ತಕ್ಕಂಥ ಜ್ಞಾನಾರ್ಜಿ ಆಗಬೇಕಂತ ಗ್ರಂಥಾಲಯ ಆಗಿರ್ತಕ್ಕಂಥ ಪ್ರಮುಖವಾದ ಉದ್ದೇಶ ಅದ. ಆ ಉದ್ದೇಶಕ್ಕಾಗಿ ಸರ್ಕಾರ ಪ್ರತಿ ವರ್ಷ ಖರ್ಚು ಮಾಡ್ತಕ್ಕಂಥ ವ್ಯವಸ್ಥೆ ಐತಿ. ಅದರಂತೆ ಈ ಲಿಂಗನವಾಡಿದ ಒಂದು ಅಂಗನವಾಡಿ ದುರಸ್ತಿ ಅದ. ಈ ಅಂಗನವಾಡಿ ದುರಸ್ತಿ ಇದ್ದಿರ್ತಕ್ಕಂಥದ್ದು ಅದು 2021-22 ಹೊಸ ಕಟ್ಟಡ ಆಗಿದೆ, 15 ಲಕ್ಷ. ನಮ್ದು 22-23 ದುರಸ್ತಿ ಮಾಡಿದ್ದಾರೆ. ಮತ್ತು ಅದು ಏನು ದುರಸ್ತಿ ಮಾಡ್ಯಾರ ಏನು ತಿಳಿದು ಬಂದಿಲ್ಲ. ಅಲ್ಲಿ ಇದ್ದಿರ್ತಕ್ಕಂಥ ಹೊಸ ಕಟ್ಟಡದ ನೀಟದ ಎಲ್ಲ ರೀತಿಯಿಂದ ಈ ಅಂಗನವಾಡಿ ಟೀಚರ್ ಅವರು ರಿಟೈರ್ ಆಗಿದ್ದಾರೆ. ಬಟ್ ಅದೇನು ಖಾಲಿ ಇಲ್ಲ. ಬಟ್ ಯಾರೋ ಒಬ್ಬರು ಕೆಲಸ ಮಾಡ್ತಾರೆ, ಅವರಿಗೆ ಯಾರೋ ಪಗಾರನೂ ಕೊಡ್ತಾರೆ. ಪಂಚಾಯತ್ ವತಿಯಿಂದ ಟಿ.ಡಿ.ಪಿ ಆಫೀಸಿನ ವತಿಯಿಂದ ಯಾರೋ ಟೀಚರ್ ಒಬ್ಬರು ನಿಮ್ಗೆ ಏನಾದರೂ ವ್ಯವಸ್ಥೆ ಮಾಡ್ತೀವಿ ಅದಕ್ಕಾಗಿ ಕೆಲಸ ಮಾಡ್ತಿದ್ದಾರೆ. ಬಟ್ ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸೂಕ್ತವಾದ ವಿಚಾರ ಮಾಡಬೇಕಂದ್ರೆ ಅದ್ರ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಪಂಚಾಯತಿ ವತಿಯಿಂದ ಟಿ.ಡಿ.ಪಿ ಒಂದು ಲೆಟರ್ ಬಂದರೆ ನಮ್ಮ ಇಲ್ಲಿ ಕಲಿಸ್ತಕ್ಕಂಥ ಯಾರೋ ಟೀಚರ್ಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ತೊಂದರೆ ಆಗ್ತದೆ ಒಂದು ಲೆಟರ್ ಕೊಟ್ಟಿದ್ರು. ನಿಮ್ಮ ಸಮಸ್ಯೆಯನ್ನು ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ಅವ್ರ ಮುಂದಿನ ಕಾರ್ಯಕ್ರಮ ಮಾಡಲಿಕ್ಕೆ ವಿಚಾರ ಆಗ್ತದೆ. ಮುಂದೆ ಅವ್ರು ಹೊಸ ಬೇಕಾಗಿಲ್ಲ ಏನಾದರೂ ಮಾಡಲಿ ಆ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಿ ನಮ್ಮ ಹೆಚ್ಚಿನ ನಿಗಾ ವಹಿಸಬೇಕಾಗಿ ವಿನಂತಿ. ಅದರಂತೆ 24-25ನೇ ಸಾಲಿನ ಟಿ.ಪಿ. ಚಂದ್ರಪುರ ಗ್ರಂಥಾಲಯಕ್ಕೆ ಉನ್ನತೀಕರಣ ಕಾಮಗಾರಿ ಇತ್ತು. ಈ ಗ್ರಂಥಾಲಯಕ್ಕೆ ಉನ್ನತೀಕರಣ ಕಾಮಗಾರಿ ಇದ್ದಿರ್ತಕ್ಕಂಥದ್ದು ಏನು ಕಲರ್ ಮಾಡಿದ್ದಾರೆ. ಅವರು ಕಲರ್ ಮಾಡಿ ನೀಟ್ನೆಸ್ ಮಾಡಿದ್ದಾರೆ. ಅದಕ್ಕೇನು ಸಂಬಂಧಪಟ್ಟ ಸಾಮಗ್ರಿ ಎಲ್ಲ ಇಟ್ಟಿದ್ದಾರೆ. ಮತ್ತು ಫ್ಯಾನಿಗೆ ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಬಟ್ ಬಳಕೆಯದು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಬಳಕೆಗೆಲ್ಲ ಗ್ರಂಥ ಪಾಲಕಿಲ್ಲ. ಗ್ರಂಥ ಪಾಲಕರಿಂದ ಗೋಸ್ಕರದ್ದು ವ್ಯವಸ್ಥೆಗಳು ಚೆನ್ನಾಗಿರುತ್ತೆ. ಇವರು ಬಂದು ಎಲ್ಲ ಹೊರಗಿಂದ ಅದಕ್ಕೆ ಗ್ರಂಥ ಪಾಲಕರು ಇಲ್ಲದೇ ಇದ್ದಕ್ಕೋಸ್ಕರ ಒಂದು ಚಾವಿ ಹಾಕ್ತಕ್ಕಂಥ ಸಂಬಂಧ ಬಂದಾಗ ಯಾರಾದರೂ ಅದಕ್ಕೆ ಒಂದು ತಾಸು ಕೂಡಿಸ್ತಕ್ಕಂಥದ್ದು ನಮ್ಮ ಪಂಚಾಯತಿ ಯಾರು ಸಿಬ್ಬಂದಿ ಹೆಚ್ಚಿನ ಒಂದು ಸಿಬ್ಬಂದಿ ಇದ್ದೀರಿ ಅಂದರೆ ಯಾರಾದರೂ ಅವ್ರಿಗೆ ಕೂಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು ಅದು ಬಳಕೆದಾಗಿರ್ತದೆ ಗ್ರಂಥಾಲಯ. ಆ ಬಳಕೆದಾಗಿರ್ತದೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಿಂದ ಜನರನ್ನ ಅವಕಾಶ ಮಾಡ್ತದೆ ಕೂಡ್ತಕ್ಕಂಥ ಗ್ರಂಥಾಲಯ ಗೊತ್ತಾಗ್ತದೆ. ಈ ಒಂದು ವ್ಯವಸ್ಥೆಗೆ ಬರಬೇಕಾದ್ರೆ ತಾವೆಲ್ಲ ಸತತವಾದ ಪ್ರಯತ್ನ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗಲಕ್ಕ ಒಳ್ಳೆಯ ಒಂದು ವ್ಯವಸ್ಥೆ ಕಲ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರಂತೆ ಈ 2 ಶಾಲೆಗಳನ್ನು ಸಾಮಾಜಿಕ ಪರಿಶೋಧನೆ ಮಾಡಿವಿ. ಒಂದು ಶಾಲೆ ಹೈಸ್ಕೂಲ್ ಶಾಲೆ ಮಾಡಿದ್ವಿ. ಹೈಸ್ಕೂಲ್ ಶಾಲೆಗೆ ಶೌಚಾಲಯ ಕಟ್ಟಿದ್ವಿ, ನೀರಿನ ವ್ಯವಸ್ಥೆ ಮಾಡಿಲ್ಲ. ಅವ್ರು ಹೆಚ್ಚಂಗಳು ಪ್ರತಿನಿತ್ಯ ಫೋನ್ ಮಾಡ್ತಾ ಇದ್ದಾರೆ. ನಿಮಗೂ ಫೋನ್ ಮಾಡಿದ್ದಾರೆ ಸಿಬ್ಬಂದಿಗೆ, ತಾಲೂಕು ಪಂಚಾಯತಿಗೆ ಇಒ ಸರಿ ಮಾಡಿದ್ದಾರೆ, ಎ.ಡಿ. ಅವ್ರಿಗೆ ಮಾಡಿದ್ದಾರೆ. ಜೈ ಇದ್ದಾರಲ್ಲ ಬಿಲಾಲ್ ಅವ್ರಿಗೂ ಫೋನ್ ಮಾಡಿ ಕರ್ಸಿದಾರೆ. ಅದಕ್ಕೆ ಕನೆಕ್ಷನ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂದ್ರೆ ಎಲ್ಲ ಕಟ್ಟಡ ಕಟ್ಟಿದ್ರಿ. ಸ್ವಲ್ಪದ ವ್ಯವಸ್ಥೆಗಳು ನೀರಿನ ವ್ಯವಸ್ಥೆ ಮಾಡಿದಂದ್ರೆ ಆ ಶೌಚಾಲಯ ಹಾಳಾಗತಕ್ಕಂಥ ವ್ಯವಸ್ಥೆ ಇರ್ತದೆ. ನಿಮಗೆ ಒಂದು ಪದೇ ಕೇಳ್ತಿರ್ತಾರೆ. ಯಾಕಂದ್ರೆ ಆ ಹೈಸ್ಕೂಲ್ ಶಾಲೆಗೆ ಮಕ್ಕಳು ಕಲಿತಕ್ಕಂಥ 9 ಮಕ್ಕಳಿದ್ದಾವೆ. ಅಲ್ಲೇ ನಮ್ಮ ಹೆಣ್ಣು ಮಕ್ಕಳು ದೊಡ್ಡವರಿದ್ದಾರೆ. ಅವ್ರಿಗೆ ಹೊರಗಡೆ ಹೋಗೋಕ್ಕೆ ಅಲ್ಲಿ ಹೋಗೋದಕ್ಕೆ ವ್ಯವಸ್ಥೆ ಸರಿ ಇರೋಂಗಿಲ್ಲ ಈಗಿನ ಜಮಾನದಲ್ಲಿ. ಅದಕ್ಕೆ ತಾವು ಪಂಚಾಯತಿ ವತಿಗೆ ಅಂತ ಒಂದು ಶೌಚಾಲಯ ಅದಲ್ಲ ಆಲ್ರೆಡಿ ಅದು ಬಳಕೆ ಮಾಡ್ತಾ ಇದ್ದಾರೆ. ಈ ಹೊಸ ಶೌಚಾಲಯದ ಬಾಗಿಲು ಕೊಡ್ತಿರುತ್ತೆ. ಬಾಗಿಲು ಕುಡ್ಕೊಂಡ್ಕಂತ ನೀರಿನ ವ್ಯವಸ್ಥೆ ಮಾಡ್ತಾರೆ ಅಂದರೆ ಅದು ಒಳ್ಳೆಯ ಒಂದು ಹೆಸರು ಬರ್ಲಿಕ್ಕೆ ಸಾಧ್ಯ. ಮಕ್ಕಳಿಗೆ ಒಂದು ಅನುಕೂಲ ಮಾಡೋಕ್ಕಂಗೆ ಆಗ್ತದೆ. ಯಾಕಂದ್ರೆ ಅಲ್ಲಿ ಎಚ್.ಎಮ್. ಅವರೇ 80 ಫೀಟ್ ಪೈಪ್ ತಂದಿರ
ಪ್ಲಾಸ್ಟಿಕ್ ಪೈಪ್ ತಂದು ಹಾಕಿದ್ದಾರೆ. ಅದಕ್ಕೆ ಪಂಚಾಯತಿ ಮಂದಿ ಏನು ಮಾಡ್ತಾಯಿಲ್ಲ, ಅದು ಮಾಡಿದ ಕಾಂಟ್ಯಾಕ್ಟ್ ಬಿ ನಮ್ಗೆ ಕ್ಲಿಯರ್ ಮಾಡಿ ಕೊಡ್ತಾ ಇಲ್ಲ. ಅದಕ್ಕೆ ಅವ್ರು ಮೇಲೆ ಅವರು ಕೇಳ್ತಾ ಇದ್ದಾರೆ ಸಂಬಂಧಪಟ್ಟವ್ರಿಗೆ. ಅದಕ್ಕೆ ಯಾಕೋ ಸಣ್ಣ ವಿಷಯ ದೊಡ್ಡ ವಿಷಯ ಆಗ್ಬಾರ್ದಂತ ನಮ್ಮ ಪಂಚಾಯತಿ ವಿಷಯ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಇನ್ನೊಂದು ಶಾಲೆಗೆ ಪ್ರಾಥಮಿಕ ಶಾಲೆ ಚರ್ಚೆ ನೋಡೋಣ. ಅದ್ರ ಬಾಜು ಶಾಲೆ ಇಟ್ಟಿರ್ತಕ್ಕಂಥದ್ದು. ಆ ಶಾಲೆ ವಾತಾವರಣವೂ ಚೆನ್ನಾಗುತ್ತೆ, ಅಲ್ಲಿ ಶಿಕ್ಷಕರು ಚೆನ್ನಾಗುತ್ತೆ, ವ್ಯವಸ್ಥೆ ಮತ್ತು ಶಾಲಾ ಕೋಣೆ, ಅಡುಗೆ ಮಾಡ್ತಕ್ಕಂಥ ಕೋಣೆ ಅದೂ ಒಳ್ಳೇದದ. ಅಲ್ಲಿ ಏನಪ್ಪ ಅಂದ್ರೆ ಆ ಶಾಲೆಗೆ ಗೇಟ್ ಇಲ್ಲ, ಮೇನ್ ಪ್ರಾಬ್ಲಮ್ ಇದ್ದು. ಗೇಟ್ ಇಲ್ಲದ ಕಾರಣಕ್ಕೆ ಏನಾಗತ್ತದ, ಸಾಯಂಕಾಲ 5 ಗಂಟೆ ಆದ್ರೆ ಯಾರು ಬರ್ತಾರೆ ಹೋಗ್ತಾರ, ಗೇಟ್ ಇಲ್ಲ, ಇದೆಲ್ಲ ಸ್ವಲ್ಪ ಸಾಯಂಕಾಲ ಬಂದಲ್ಲಿ ಕೊಡ್ತಾರೆ. ನಾವು ಯಾರಿಗೇನು ಹೇಳೋಕ್ಕೆ ಇಲ್ಲ, ನಾವು ಯಾರಿಗೆ ಹೇಳಿದ್ರೆ ಅವ್ರು ನಮ್ಗೆ ಬೈತಾರ. ಹೀಗಾಗಿ ವ್ಯವಸ್ಥೆಯನ್ನು ಕೆಟ್ಟ ಹೋಗ್ಲಕತ್ತದ. ಅದಕ್ಕಾಗಿ ನೀವು ಏನಾದರೂ ನಿಮ್ಗಿಂದ ಆತಿತ್ತಂದು ಹೇಳಿದೆ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಅಲ್ಲಿ ಶಾಲೆ 2 ಶಾಲೆಯಲ್ಲಿ ಕಲಿತಕ್ಕಂಥ ನಿಮ್ಮ ಮಕ್ಕಳಿದ್ದಾವೆ, ಈ ಗ್ರಾಮದ ಮಕ್ಕಳಿದ್ದಾರೆ. ಈಗ ನಮ್ಮ ಫ್ಯೂಚರ್ ಏನಿದೆ, ಮುಂದಿನ ಈ ಗ್ರಾಮದ ಫ್ಯೂಚರ್ ಇದೆ, ಆ ಮಕ್ಕಳು ಕೈದಾಗ ಇರ್ತಾರೆ. ಆ ಮಕ್ಕಳು ಚೆನ್ನಾಗಿ ಕಲಿತು ಅಂದರೆ ಈ ಊರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಊರಿನ ಹೆಸರು ಕೀರ್ತಿ ತರ್ಲಕ್ಕೆ ಆ ಮಕ್ಕಳಿಂದ ಮಾತ್ರ ಸಾಧ್ಯ ಆಗ್ತದೆ. ಯಾಕಂದ್ರೆ ಅವರೆಲ್ಲ ಹೇಳಿದ್ರು ನಂಗೆ ಪ್ರತಿ ಕುಂದಿರ್ಕೊಂಡು, ಈ ಶಾಲೆಯಲ್ಲಿ ಎಷ್ಟೊಂದು ಮಕ್ಕಳು ಕಲ್ತಿದ್ದಾರೆ, ಎಷ್ಟೊಂದು ಅಂಕ ಪಡೆದಿದ್ದಾರೆ, ಇವರಿಗೆಲ್ಲ ಸನ್ಮಾನ ಮಾಡಿದ್ದಾರೆ, ಇವ್ರು ಚೆನ್ನಾಗಿ ಓದಿಸ್ತಾ ಇದ್ದಾರೆ. ಇವರಿಗೆ ಒಳ್ಳೆಯ ವಾತಾವರಣ ಕಲ್ಪಿಸಬೇಕಾಗಿದೆ. ಆ ಒಳ್ಳೆಯ ವಾತಾವರಣ ಕಲ್ಪಿಸ್ಕೊಡ್ಬೇಕಂದ್ರೆ ನಾವು ಪಂಚಾಯತಿ ವತಿಯಿಂದ ನಾವು ನಿರಂತರವಾಗಿ ಅದಕ್ಕೆ ಸಹಾಯಕ ನೀಡಬೇಕಂದ್ರೆ ಅದಕ್ಕೆ ಪಾಲಕರು ಪೋಷಕರಾದ ಸಹಿತ ಈ ಶಾಲೆಗಳ ಮೇಲೆ ನಾವು CC ಕ್ಯಾಮ್ರಾ ಅದ್ರ ಮ್ಯಾಲೆ ನಿಗಾ ಇರಬೇಕು. ನಮ್ಮ ಶಿಕ್ಷಕರು ಬರ್ತಾ ಇದ್ದಾರಾ ಇಲ್ಲ, ವ್ಯವಸ್ಥೆ ಚೆನ್ನಾಗಿ ಅದನ್ನೇ ಇಲ್ಲ, ಮಕ್ಕಳು ಪಾಠ ಮಾಡ್ತಾ ಇದ್ದಾರಾ ಇಲ್ಲ, ಮಕ್ಕಳಿಗೆ ಓದಕ್ಕೆ ಬರ್ತದೆ ಇಲ್ಲ. ಈ 9ನೇ 10ನೇ ಮಕ್ಕಳಿದ್ದಾವೆ, 5ನೇ 6ನೇ ಮಕ್ಕಳಿದ್ದಾವೆ. ಆ ಹಂತಕ್ಕೆ ಎಷ್ಟು ತನಕ ನಮ್ಮ ಮಕ್ಕಳು ಓದಕ್ಕೆ ಬರ್ಬೇಕನ್ನೋದು ನಾವು ಕಂಡು ಹಿಡಿಬೇಕು. ಆ ಕಂಡು ಹಿಡಿಬೇಕಂದ್ರೆ ನಮ್ಮ ಮಕ್ಕಳು ನಾವು ಮನೆಯಲ್ಲೇ ನಾವು ಕಂಡು ಹಿಡ್ಕೋಬೇಕು. ಈಗಿನ ಒಂದು ಜಾಗತಿಕ ವ್ಯವಸ್ಥೆಯಲ್ಲಿ ನಾವು ಚೆನ್ನಾಗಿ ಆ ಮಕ್ಕಳನ್ನ ಫ್ರೀ ಆಗಿಬಿಟ್ಟು ಏನೂ ಓದಕ್ಕೆ ಬರಲಿಲ್ಲ, ಏನೂ ಬರಲಿಲ್ಲ. ಎಷ್ಟೋ ಶಾಲೆಯಲ್ಲಿ ನಾನು ನೋಡಿದ್ದೀನಿ, 9ನೇ 10ನೇ ಇದ್ದರೆ ಚೆನ್ನಾಗಿ ಮಕ್ಕಳು ಬರ್ತಾ ಇಲ್ಲ, ಹಿಂದಿ ಓದಕ್ಕೆ ಬರ್ತಾ ಇಲ್ಲ, ಮ್ಯಾಥಮೆಟಿಕ್ಸ್ ಬರ್ತಾ ಇಲ್ಲ, ಇಂಗ್ಲೀಷು ಬರ್ತಾ ಇಲ್ಲ. ನಾವು ಕಲಿತಕ್ಕಂಥ ಶಾಲೆ ನಮ್ಗೆ ಹೊಸ ಸುಡ್ತೀನಿ, ಶಾಲೆ ತುಂಬ ಇಲ್ಲ. ಆ ಶಾಲೆನೇ ಬೇರೆ. ಈಗಿನ ಶಾಲೆ ಒಬ್ಬರಿಗೆ ಹುಡಿದ್ರೆ ಪಾಲಕರ ಮಕ್ಕಳ ಮೇಲೆ ಕಾಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಶಿಕ್ಷಕರ ಮೇಲೆ ಕಾಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಆಫೀಸರ್ ಮೇಲೆ ಕಾಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮಕ್ಕಳಿಗೆ ಯಾರು ದಂಡವಾಗಿ ದೈಹಿಕವಾಗಿ ಯಾರು ದಂಡಿಸ್ತಾ ಇಲ್ಲ. ನಮ್ಮ ಮಕ್ಕಳು ದಂಡ ಆಗೋದು ಬೇಡ, ದಂಡ ಆಗಬಾರ್ದು. ನಮ್ಮ ಮಕ್ಕಳು ಉತ್ತೇಜನ ಆಗಬೇಕು, ಚೆನ್ನಾಗಿ ಉನ್ನತವಾದ ಶಿಕ್ಷಣ ಪಡಿಬೇಕಂದ್ರೆ ಅದಕ್ಕೆ ನೀವು ಆ ಶಾಲೆ ಮ್ಯಾಗ ನಿರಂತರವಾಗಿ ನಿಮ್ಮ ಕಣ್ಣು ಇರಬೇಕಾಗಿ. ಕಣ್ಣಿದ್ದಾಗ ಮಾತ್ರ ಅವರು ಟೈಮ್ ಟು ಟೈಮ್ ಶಿಕ್ಷಣ ಬರ್ತಿರ್ತಾರೆ, ಓದ್ತಿರ್ತಾರೆ, ಊಟ ಮತ್ತು ಎಲ್ಲ ಚೆನ್ನಾಗಿ ಮಾಡ್ತಾರೆ. ವ್ಯವಸ್ಥೆ ಚೆನ್ನಾಗಿದೆ, ವ್ಯವಸ್ಥೆ ಬಗ್ಗೆ ಏನಿಲ್ಲ. ನಾವು ಬೇರೆ ಶಾಲೆಗೆ ನಿಮ್ಮ ಶಾಲೆಗೆ ಕಂಪೇರ್ ಮಾಡೋದು ವ್ಯವಸ್ಥೆ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ. ವ್ಯವಸ್ಥೆ ಬಗ್ಗೆ ಯಾವುದೇ ತೊಂದರೆ ಆಗಿಲ್ಲ. ನೀರಿನ ವ್ಯವಸ್ಥೆ ಅದ, ಶಾಲೆ ಐತಿ, ಕೋಣೆ ಐತಿ, ಅಡುಗೆ ಮಾಡೋದೈತಿ, ಎಕ್ಸ್ಟ್ರಾ ರೂಮ್ ಐತಿ, ಚೆನ್ನಾಗಿ ವ್ಯವಸ್ಥೆ ಅದ. ಅದಕ್ಕೆ ಈ ಮತ್ತೆ ನೋಡಿ ಅದು ಹಿರಿಯ ಪ್ರಾಥಮಿಕ ಶಾಲೆ ಅದ, ಅದಕ್ಕೆ ಅಧ್ಯಕ್ಷರಿಂದ ಮನೆ ಮಾಡ್ಕೊಳ್ಳೋದು ಅಷ್ಟೇ. ನಾನು ಅದಕ್ಕೆ ಗೇಟಿನ ವ್ಯವಸ್ಥೆ ಮಾಡ್ಕೊಂತ ವ್ಯವಸ್ಥೆ ಮಾಡ್ಕೊಂಡು ಯಾವುದಾದ್ರು ಅನ್ನೋದ್ರಿಂದ ಆಗಲಿ ಆ ಗೇಟ್ ಒಂದು ಮಾಡಿ ಅವ್ರಿಗೆ ಫಿಟ್ ಮಾಡಿಕೊಟ್ಟಂದ್ರೆ ಅವ್ರು ಅಂಡರ್ದಾಗ ಅವರು ನಿದ್ದೆ ಬಿಡ್ತಾರೆ. ಅವರೆಲ್ಲ ಗಿಡ ಹಾಕೋದಲ್ಲಿ ಏನೇ ಮಾಡಿ ಸಿಸ್ಟಮಿಟಿಗೆ ಆಗ್ತಕ್ಕಂಥ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಆಗ್ತಕ್ಕಂಥ ವ್ಯವಸ್ಥೆ. ಅದಕ್ಕೆ ಪಂಚಾಯತಿನಿಂದ ಅದನ್ನು ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಂದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಒಂದು ವಾತಾವರಣ ಕಲ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಸೈಡಿಂದ ಡೆವಲಪ್ ಮಾಡೋದು ಸರ್. ಆಯ್ತಂದ್ರೆ ಮತ್ತು ಒಳ್ಳೇದೇ ಸೆಂಟರ್ನಾಗ ಈ ಕಡೆ ಸೈಡ್ ಬಟ್ ಈ ಕಡೆ ಸಾಲಿ ಹೊಸ ಕಟ್ಟಡ ಅದನ್ನು ಚೆನ್ನಾಗಿದೆ, ಹೊರಗಿಂದ ಅದನ್ನು ಚೆನ್ನಾಗಿ ಈ ಕಡೆ ಹಳಿ ಇವೇನಿತ್ತು ಅವ್ರು ಡೆವಲಪ್ ಮಾಡಿಬಿಟ್ಟಂದ್ರೆ ಮಕ್ಕಳು ಚೆನ್ನಾಗಿ ನಮ್ಮ ವಾತಾವರಣ ಮಕ್ಕಳು ಚೆನ್ನಾಗಿ ಒದಗಿಸ್ಕೊಡ್ಬೇಕು ಮುಂದಿನ ಫ್ಯೂಚರ್ದಾಗ. ಏನು ಯಾಕಂದ್ರೆ ನಮ್ಮ ಊರು ನೋಡ್ಕೊಳ್ಳೋರು, ನಮ್ಮ ಗ್ರಾಮ ನೋಡ್ಕೊಳ್ಳೋರು 2 ಕೋಟಿ ಆಯ್ತು ಸರ್. ಏನು ವ್ಯವಸ್ಥೆ ಮಾಡ್ಕೊಂಡು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಮಾಡ್ತಕ್ಕಂಥ ಕಲ್ಪನೆ. ಅದಕ್ಕೆ ಸಂಬಂಧಪಟ್ಟಂತ ಆಗಿರ್ತಕ್ಕಂಥದ್ದು ಈ ಒಂದು ಸಾಮಾಜಿಕ ಪ್ರಸಂಗ ಇಷ್ಟೊಂದು ಮೇಲೆ ಗಂಭೀರವಾಗಿರ್ತಕ್ಕಂಥ ಕೆಲಸ ಕಾರಣಗಳು ಈ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದಿರ್ತಕ್ಕಂಥದ್ದು. ಈ ಉದ್ಯೋಗ ಖಾತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಖರ್ಚು ಮಾಡಿದ್ದೀವಿ ಅಂತ. ಯಾಕೆ ನಾವು ಬರೀ 9 ಲಕ್ಷ ಲೇಬರ್ ಮಾಡಿದ್ದೆ, ಒಂದು 4 ಲಕ್ಷ ಮಕ್ಕಳ MS ಮಾಡಿದ್ದೆ, ಅಮೌಂಟ್ ಬಂದಿಲ್ಲ. ಯಾಕೆ ಅಮೌಂಟ್ ಬಂದಿಲ್ಲಪ್ಪ ಅಂದ್ರೆ ಸರ್ಕಾರ ದಿನ ಕಡಿಮೆ ಹಾಕಲತ್ತ. ಒಂದು ನಾವು 50,000 ಬ್ಯಾಂಕಿಗೆ ಲೋನ್ ತೊಗೊಬೇಕಂದ್ರೆ ಎಷ್ಟೊಂದು ಓಡಾಡ್ತೀವಿ, ಸುತ್ತಮುತ್ತ 50 ಬೇಕು ನೋಡಿ ಸರ್ಟಿಫಿಕೇಟ್ ತೊಗೊಂಬರ್ತಾರೆ. ಅದಕ್ಕೆ ನಾವು ಸರ್ಕಾರ ನಮ್ಮ ಉದ್ಯೋಗ ಖಾತ್ರಿಗೆ ಭಾಳ ಕಟ್ಟಬಂಧನ ಆಗ್ತದೆ. ಮುಂದೆ ಹೆಂಗೆ ಆಗ್ತಪ್ಪ ಅಂದ್ರೆ ಕರೆಕ್ಟ್ ಇದ್ದವ್ರೆ ಮಾಡಬೇಕು. ಆ ಒಂದು ವ್ಯವಸ್ಥೆಗೆ ಬರ್ತಕ್ಕಂಥ ವ್ಯವಸ್ಥೆ ಐತೆ. ಅದಕ್ಕೆ ಉದ್ಯೋಗ ಖಾತೆಗೆ ಸಂಬಂಧಪಟ್ಟ ಲೇಬರ್ಗೆ ಸಂಬಂಧಪಟ್ಟಕ್ಕಂಥ ಕೆಲಸ ಮಾಡಿರಿ. ಲೇಬರ್ ಕೆಲಸ ಮಾಡೋಕ್ಕೆ ನಿಮ್ಗೆ ಹೆಚ್ಚಿನ ಕಾಮಗಾರಿಗಳು ಇಲ್ಲಿ ಈ ಪಂಚಾಯತಿ ವ್ಯಾಪ್ತಿದಾಗ ಕೆರೆಗಳಿಲ್ಲ.
ಇರೋದ ಒಂದು ಕೆರೆ ಅದು ದೇವ್ರ ಗುಡ್ಡದ ಕೆಳಗೆ ಕೆರೆ ಇದೆ, ಅದು ಅಲೌ ಮಾಡ್ತೀವಿ. ಮತ್ತು ಇಲ್ಲಿ ಎದುರುಗಡೆ ಇದ್ದಂಥ ಕೆರೆ ಇಲ್ಲ ಮಾಡ್ತೀರಿ. ಅದಾಗಿಂದ ಹೋಗೋ ಸೈಡ್ ಫೂಡ್ ಬೆಲೆಗೆ ಪ್ರತಿ ವರ್ಷ ಅಲ್ಲ ಕೆಲಸ ಮಾಡ್ತಾರೆ. ಒಂದು 3-4 ಸ್ಥಳದಾಗ ಬಿಟ್ಟರೆ ನಿಮ್ಗೆ ಹೆಚ್ಚಿನ ಲೇಬರ್ ಕೆಲಸಗಳಿಲ್ಲ. ಆ ಒಂದು ಉದ್ದೇಶದೊಳಗೆ ನಿಮ್ಗೆ ಈ ಹಾದಿಯಾಗ ಇದ್ದಿತ್ತಂದ್ರೆ ಕೆರೆ ಐತಲ್ಲ ಕೂಡ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತಾರೆ. ನೀವೆಲ್ಲರೂ ಊರವ್ರು ಒಂದಾಗಬೇಕು. ಒಂದಾದ ಮಾತ್ರ ಗ್ರಾಮ ಅಭಿವೃದ್ಧಿ ಸಾಧ್ಯ ಇರ್ತದೆ. ಒಬ್ಬರಿಂದೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಧ್ಯಕ್ಷರು ಒಬ್ಬರಿಂದೇ ಆಗಲ್ಲ, ಪಿಡಿಯೋರು ಒಬ್ಬರಿಂದೇ ಆಗಲ್ಲ, ಸದಸ್ಯರು ಒಬ್ಬರಿಂದೇ ಆಗಲ್ಲ. ಅದಕ್ಕೆ ಒಬ್ಬರು ಯಾರು ಮಾಡ್ತಾಯಿದ್ರೆ ಅವರಿಂದ ನಾವು ಕೈ ಜೋಡಿಸೋದು ಮಾತ್ರ ಸಾಧ್ಯ ಆಗ್ತದೆ. ಈಗ ಅಲ್ಲಿ ಕೆರೆ ಒಳ್ಳೆ ಜಾಗ ಅದ, ಆ ಜಾಗಕ್ಕೆ ನೀವು ಚೆನ್ನಾಗಿ ಅದು ಜೆಸಿಪಿ ಕೆರೆದಬೇಕು. ಮನುಷ್ಯರು ಕೆದರಕ್ಕಾಗಲ್ಲ, ಕಟ್ಟಗದ್ರು ನೋಡಿರ್ತಕ್ಕಂಥದ್ದು ಜೆಸಿಪಿ ಕೆದರ್ತಕ್ಕಂಥದ್ದು ತೆಗೆದು ತೋರಿಸ್ಬೇಕು. ನಮ್ಮ ಉದ್ಯೋಗ ಕಟ್ಟದಾಗ ಜೆಸಿಪಿ ಹೆಸರಪ್ಲೇ ಇಲ್ಲ, ಮನುಷ್ಯರು ಕಟ್ಟಬೇಕು. ಆ ಜೆಸಿಪಿ ಹೆಸರನ್ನ ಆಲ್ಟರ್ನೇಟಿವ್ ನೀವು ಬೇರೆ ಮಾಡ್ಕೋಬೇಕು. ಏನು ಅದು ಏನು ಮಾಡ್ಕೊಂಡಿರ್ತೀರ ಸರಳ ಮಾಡ್ಕೋಬೇಕು. ಲೇಬರ್ ಹತ್ತದೆ, ಲೇಬರ್ ಹತ್ತ ತೆಗೆದು ಬಿಡ್ತಾರೆ ಅಂದ್ರೆ ಭೂಮಿ ಆಯ್ತಲ್ಲ, ಒಂದು 5 ಫೀಟ್ 10 ಫೀಟ್ 100 by 100 ಭೂಮಿ ಆಯ್ತು ತಿಳ್ಕೊಂಡು ಅಲ್ಲಿ ನಿಮಗೆ ನೀರಿನ ತೊಂದರೆ ಬರಲ್ಲ. ಸುತ್ತಮುತ್ತ ಕಬ್ಬು ಹಚ್ಚಿದಾರಲ್ಲ ತೋಟಗಾರಿಕೆ, ಅವರಿಗೆಲ್ಲ ಅನುಕೂಲ ಆಗ್ತದೆ. ಎಲ್ಲರೂ ಒಂದು ವತಿಯಿಂದ ನಾವು ಒಳ್ಳೇದು ಬಯಸಿದ್ರೆ ಅಂದ್ರೆ ನಮ್ಮ ಗ್ರಾಮಕ್ಕೆ ಆಟೋಮೆಟಿಕ್ಕಾಗಿ ಒಳ್ಳೇದಾಗಲಿಕ್ಕೆ ಸಾಧ್ಯ ಇರ್ತದೆ. ಸಂಪತ್ತು ನಾವೇ ಒದಗಿಸ್ಕೊಳ್ಳೋಕೆ ಸಾಧ್ಯ ಇರ್ತದೆ. ಅದಕ್ಕೆ ನಮ್ಮ ಸಂಪತ್ತನ್ನು ನಾವೇ ನಿರ್ವಹಣೆ ಮಾಡ್ಕೊಂಡು ಮಾತ್ರ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚಿನ ಕಾಮಗಾರಿಗಳು ಸೂಚನೆ ಆಗತಕ್ಕಂಥ ಸಂಪತ್ತಾಗಲ್ಲ ಸಾಧ್ಯ. ಅದಕ್ಕೆ ನೀವು ಬೇರೆ ಕಡೆಯಲ್ಲಿ ಕಾಮಗಾರಿ ಮಾಡೋ ಸ್ಥಳ ಅವಕಾಶ ಇಲ್ಲದ ಕಾರಣ ಒಂದು ಉದ್ದೇಶಕ್ಕಾಗಿರಬೇಕು. ಹೀಗಾಗಿ ಅದು 9 ಲಕ್ಷ ಅಷ್ಟೇ ಲೇಬರ್ಗಾಗಿರ್ತದೆ. ನನಗೆ ತಿಳಿದ ಮಟ್ಟಿಗೆ ಏನೂ ಇಲ್ಲ ಅಂತಂದ್ರೂ ನೀವು 1 ಕೋಟಿ ರೂಪಾಯಿ ಮ್ಯಾಗ ಹೋಗೋದು ಸುಮ್ಮನೆ ಸರಳ ಏನೂ ಮಾಡಿಲ್ಲಪ್ಪ ಪಂಚಾಯತಿ ಖರ್ಚು ಅಂದ್ರೆ 1 ಕೋಟಿ ಮ್ಯಾಗ. ಸುಮ್ಮನೆ ಏನೋ ಮಕ್ಕಳಿಗೆ ಕೆಲಸನೇ ಮಾಡಿಲ್ಲಪ್ಪ ಪಂಚಾಯತ್ 30-40 ಲಕ್ಷ ಖರ್ಚು ಮಾಡಿ ಭಾಳ. ಯಾಕಂದ್ರೆ ಅದಾಗ ನೀವು ಹೆಚ್ಚಿಗೆ ಕೆಲಸ ಮಾಡೋದ್ರಿಂದ ಮಾತ್ರ ನಿಮ್ಮ ಪಂಚಾಯತ್ ಅನುದಾನ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಬೇರೆ ಕಡೆಯಿಂದ ಪಂಚಾಯತಿಗೆ ಎಲ್ಲಿ ಅನುದಾನ ಬರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ನಾವು ಯಾರೂ ಪ್ರತಿ ವರ್ಷ ಟ್ಯಾಕ್ಸ್ ಮಾಡ್ತಾರೆ. ಟ್ಯಾಕ್ಸ್ ಪ್ರತಿ ವರ್ಷ ಕಟ್ಟಿದ್ರೆ ಒಂದು 14-15 ಲಕ್ಷ ಈಗ ಆಗಿದ್ದು. ಮೊದಲು 6-7 ಲಕ್ಷ ಅಷ್ಟೇ ಟ್ಯಾಕ್ಸ್ ಇದ್ದಿದ್ದು. ಈಗ ಅದು ಬೇಡಪ್ಪ ಹೆಚ್ಚಿಗೆ ಮಾಡಿದ್ದೀವಿ, ಬಟ್ ದುಡ್ಡು ಕಟ್ತಾ ಇಲ್ಲ, ಅನುದಾನ ಬರಬೇಕಾದ್ರೆ. ಅದಕ್ಕೆ ನಮ್ಮ ಎಲ್ಲ ಸರ್ಕಾರ ಆಗಿರ್ಬೇಕು, ನಾವು ಆಗಿರ್ಬೋದು, ಸಾರ್ವಜನಿಕ ಎಲ್ಲರದ್ದು ದಬಾವ ಎಲ್ಲದಂದ್ರೆ ಪಂಚಾಯತಿ ಮ್ಯಾಗ ಇಟ್ಟಿದ್ದೇವೆ. ನೀರು ಹೋದ್ರು ಪಂಚಾಯತಿ, ನೆಲ ಹೋದ್ರು ಪಂಚಾಯತಿ, ಸ್ವಚ್ಛತೆ ಮಾಡಿದ್ರು ಪಂಚಾಯತಿ, ಸಿಸಿ ರಸ್ತೆ ಮಾಡಿದ್ರು ಪಂಚಾಯತಿ, ಚರಂಡಿ ಮಾಡಿದ್ರು ಪಂಚಾಯತಿ. ನಮಗೆ ತೋರ್ಸೋಕೆ ಏನಂತ ಅಮೌಂಟ್ ಜಾಸ್ತಿ ಆಗಿಬಿಟ್ಟದ, ಬಟ್ ಖರ್ಚು ಆಗ್ತಾ ಇಲ್ಲ ಯಾವುದೇ ರೀತಿ. ಅದಕ್ಕೆ ಬಳಕೆ ಮಾಡ್ಕೋಬೇಕಂದ್ರೆ ಅದಕ್ಕೆ 16 ನ್ಯೂನತೆವ, ಅದಕ್ಕೆ 16 ಸಮಸ್ಯೆಗಳು. ಅವೆಲ್ಲನೂ ಸರಳೀಕರಣ ಮಾಡ್ಕೊಂಡ್ರೆ ಅವಾಗ ಮಾತ್ರ ಸಾಧ್ಯ ಆಗಲ್ಲ ಸಾಧ್ಯ. ನೀವು 9 ಹತ್ತರದಾಗೆಲ್ಲ ಉದ್ಯೋಗ ಖಾತ್ರಿ ಮಾಡಿದ್ರು ಇದ್ದೀರಾ, ಬರೀ ಒಂದು ಜಾಬ್ ಕಾರ್ಡ್ ತರೋದು ಎಷ್ಟೋ ಮಾಡಿಬಿಟ್ಟಿರಿ. ಏನೂ ಇಲ್ಲದು ನಿಮ್ಮ ಊರಾಗ ಒಂದು 9,000 ಇದ್ದು 20,000 ಜಾಬ್ ಕಾರ್ಡ್ ಇದ್ದೀವಿ. ಏನಿಲ್ಲದ ಜನಸಂಖ್ಯೆ 9,000 ಇದ್ದೀವಿ, ಜಾಬ್ ಕಾರ್ಡ್ 15,000 18,000 ಇದ್ದೀವಿ. ಈಗೆಲ್ಲ ಹೋಗ್ಬಿಟ್ಟದ. ಈಗ ಯಾರು ಸುಮ್ ಕಿದ್ದವ್ರು ಜಾಬ್ ಕಾರ್ಡ್ ಹೊತ್ತಾಕವ, ಆ್ಯಕ್ಟಿವ್ ಇದ್ದವ್ರು ಜಾಬ್ ಕಾರ್ಡ್ ಹೊತ್ತಾಕವ, ತೆಗೆದು ಮನೆಯಾಗ ಇಟ್ಕೊಂಡು ಜಾಬ್ ಕಾರ್ಡ್ ಹೊತ್ತಾಕ. ಈಗ ಸಪ್ರೇಟ್ ಆಗಿ ಚೇಂಜ್ ಮಾಡೋ ಸರ್ಕಾರ 5 ವರ್ಷಗೋಸ್ಕರ ವ್ಯಾಲಿಡೇಷನ್ ಮಾಡ್ತಾರೆ. ಯಾರು ಸತ್ತವ್ರು ಇದ್ದಿರ್ತಾರೆ, ಊರಾಗ ಹೋಗಿರ್ತಾರೆ, ಲಗ್ನ ಮಾಡ್ಕೊಂಡು ಹೋಗಿರ್ತಾರೆ, ಅವ್ರಿಗೆಲ್ಲ ತೆಗೆದು ಹಾಕಿಬಿಟ್ಟಿರ್ತಾರೆ. ವ್ಯವಸ್ಥೆ ಚೇಂಜ್ ಆಗ್ಲಿಕ್ಕೆ, ಆ ವ್ಯವಸ್ಥೆ ಚೇಂಜ್ ಆಗ್ಲಿಕ್ಕೆ ನಾವು ಚೇಂಜ್ ಆಗಬೇಕು. ರಿಯಾಲಿಟಿ ಯಾರು ಕೆಲಸ ಮಾಡೋದಿದ್ದೀವಿ ಪಂಚಾಯತ್ಯಾಗ ಅವ್ರು ನಾವು ಕೆಲಸಕ್ಕೆ ಹೋಗ್ಬೇಕಂತ ವ್ಯವಸ್ಥೆ ಮಾಡ್ತಾರೆ. ನಮ್ಗೆ 370 ರೂಪಾಯಿ ಕೊಡಕತ್ತಾರೆ. ಈಗ ಕಡಿಮೆ ಅಂತೂ ಏನಾಗಿಲ್ಲ. ನಮ್ಮ ಬೇರೆ ಸ್ಟೇಟಿಗೆ ನೋಡಿದ್ರೆ 250, 60, 80 ಐತೆ. ನಾವು ಹೈಯೆಸ್ಟ್ ಇದ್ದು 4ನೇದವ್ರಿಂದ 3ನೇದವ್ರು ಇದ್ದೀವಿ. 370 ನಮ್ಮ ಸ್ಟೇಟೇ ಅದ. ಅದಕ್ಕೆ ಹೆಚ್ಚಿನ ಒಂದು ಅಮೌಂಟ್ ಕೂಲಿಕಾರಿ ಕೊಡ್ತಕ್ಕಂಥ ವ್ಯವಸ್ಥೆ ಅದ. ಅದಕ್ಕೆ ಈ ಉದ್ಯೋಗ ಖಾತ್ರಿದಾಗ ಇದು ಒಂದೇ ಬೇಡ. ಈ ಉದ್ಯೋಗ ಖಾತ್ರಿಗೆ ಬರ್ತಕ್ಕಂಥ ಅರಣ್ಯ ಇಲಾಖೆಯಿಂದ ಕೆಲಸ ಬರ್ತಿರ್ತಾವೆ. ಅರಣ್ಯ ಇಲಾಖೆ ನಮ್ಮ ಹಲವು ಎಲ್ಲವೂ ಸಂಪತ್ತು ಬರೀತಿರ್ತಾವಲ್ಲ. ಬಂದರಿ ಬದುವಿ ನೋಡಿದ್ರೆ ಬರೀ ಸರ್ಕಾರಿ ಜಾಲಿಗಳ ಒಬ್ಬರಿ ಗಿಡನೇ ಅವ. ಸಂಪತ್ತು ಭರಿತವಾದ ಗಿಡ ಯಾವುದು ಶ್ರೀಗಂಧ ಇಲ್ಲ, ಮಾಗಣಿ ಇಲ್ಲ, ತೆಂಗಿಲ್ಲ, ಬೇರೆ ಬೇರೆ ಸಂಪತ್ತು ಭರಿತವಾದ ಗಿಡಗಳು ಇರಬೇಕು. ನಾವು ಭಾಳ ನಾವೆಲ್ಲರೂ ತಿರುಗಾಡಿ ಬಂದಿರ್ತೀವಿ. ಮೈಸೂರಿಗೆ ಹೋಗಿವಿ, ಬೆಳಗಾವಿಗೆ ಹೋಗಿವಿ, ಕಾರವಾರಕ್ಕೆ ಹೋಗಿವಿ, ಉಡುಪಿಗೆ ಹೋಗಿದ್ದೀವಿ, ಕೊಡಗುಗೆ ಹೋಗಿದ್ದೀವಿ. ನೀವು ಆ ಸೈಡಿಗೆ ನೋಡ್ರಿ, ಅವ್ರು ಬರ್ಲಿಕ್ಕೆ ಇದ್ದಿದ್ದು ಗುಡ್ಡದ ಸೈಡ್ನಾಗ ಸಂಪತ್ತು ಭರಿತವಾದ ಗಿಡನೇ. ರಬ್ಬರ್ ಗಿಡ ಗುಡ್ಡ ಸೈತಕ್ಕೆ ಅವ್ರ ಬೆಲೆ ವೇಸ್ಟ್ ಗಿಡಗಳಿಲ್ಲ. ಅವರು ಆರ್ಥಿಕವಾಗಿ ಸದೃಢರಾಗಿರ್ತಾರೆ. ನೇಚರ್ ಆಗಿದೆ, ಪರಿಸರ ಸಂಬಂಧಪಟ್ಟ ಗಾಳಿ ಬೆಳಕು ಶುದ್ಧೀಕರಣ ಮಾಡಬೇಕು, ಆ ಗಿಡಗಳನ್ನು ಬೆಳೆಸಿದ್ದಾರೆ. ಅದಕ್ಕೆ ನಮ್ಮ ಮುತ್ತಲು ನೋಡ್ಬೇಕಂದ್ರೆ ಅವರಿಗೆ ನಾವು ಕನ್ಸಲ್ಟ್ ಮಾಡಬೇಕಂದ್ರೆ ನಮ್ಮ ಭಾಗದವರು ಹೊಲ ಗದ್ದೆಗಳು ಇದ್ದಿರ್ತಕ್ಕಂಥ ಹೆಚ್ಚಿನ ಭೂ ವಿಸ್ತೀರ್ಣಗಳು ಉಳುಮೆ ಮಾಡ್ತಕ್ಕಂಥ ಹೊಲ ಇದ್ದರೆ ನಮ್ಮ ಭಾಗದಲ್ಲಿ ಹೆಚ್ಚಿಗಿದ್ರೆ ನಾವು ಹೆಚ್ಚಿನ ಸಾಫ್ಟ್ವೇರ್ ಇದ್ದಿರ್ತಕ್ಕಂಥವ್ರು. ಬಟ್ ನಮ್ಮ ಬೆಲೆ ಟೆಕ್ನಿಕ ಇರ್ಲಾಗ ಬಿಟ್ಟಿಗೆ ಅಂತ ನಾವು ಹಿಂದೆ ಉಳಿತಾ ಇದ್ದೇವೆ. ನಾವು ಅವಲಂಬಿತರಾಗಿ ಏನು ಬಿಟ್ಟಿವಿ ಅಂದ್ರೆ ಫಸ್ಟ್ ಅವಲಂಬಿತವಾಗಿರೋದು ನಾವು ತೊಗರಿ ಮೇಗಿದ್ದೀವಿ. ಆಮ್ಯಾಗ ಎಲ್ಲೋ ತೋಟಗಾರಿಕೆ ಅಂದ್ರೆ ಅವಾಗ ಕಡಿಮೆ ಕಬ್ಬು ಹಚ್ತಕ್ಕಂಥ ಸ್ವಲ್ಪ ಬಾಳೆ ಹಚ್ತಾ ಇದ್ದಾರೆ. ಬೇರೆ ಬೇರೆ ಬಿಟ್ಟು ನಮ್ಮ ಹೊಲದಾಗ ಹೋದ್ರೆ ಬೇರೆ ಯಾವುದೂ ಸಂಪತ್ತು ಬೆಲೆ ಸಿಗ್ತಾ ಇಲ್ಲ. ಈ ಸಲ ಮಳೆ ಹೆಚ್ಚಾಗಿರ್ತದೆ, ಕಬಡ್ಡಿ ಎಲ್ಲ ಹೋಗ್ಬೇಕಾಗ ಎಲ್ಲ. ಅದಕ್ಕೆ ನಮ್ಮ ಸರ್ಕಾರ ವ್ಯವಸ್ಥೆ ಏನು ಅವಕಾಶ ಕಲ್ಪಿಸ್ತಂತ ಆ ವ್ಯವಸ್ಥೆ ಮಾಡ್ಕೊಳ್ಳೋದು. ಈ ತೋಟಗಾರಿಕೆಯಿಂದ ಅವ್ರನ್ನ ಎಷ್ಟು ಕೊಡ್ತಾ ಇದ್ದಾರೆ. ತೋಟಗಾರಿಕೆ ನೀವು ಪಂಚಾಯತ್ ಇದ್ರೆ ಮಕ್ಕಳ ಅಲ್ಲಿ ಪಪ್ಪಾಯಿ ಗಿಡಗಳು ಹಚ್ಚಿದಾರೆ. ಒಂದು 2-3 ಪ್ಲಾಂಟೇಶನ್ ಅಷ್ಟೇ ಇರ್ತವೆ.
ಆ ಪ್ಲಾಂಟೇಶನ್ ಸ್ವತಂತ್ರ ತೋಟಗಾರಿಕೆ ಅವ್ರಿಗೆ ಸಂಪರ್ಕವಾಗಿದ್ದಾರೆ, ಅದು ಸಂಬಂಧಪಟ್ಟ ಏನೇನು ಫೆಸಿಲಿಟಿ ಬರ್ತದೆ ಸೌಲಭ್ಯ ಪಡಿತಾ ಇದ್ದಾರೆ. ಅದಕ್ಕೆ ಇನ್ನೂ ಉಳಿದಿರ್ತಕ್ಕಂಥ ರೈತರು ಭಾಳಷ್ಟು ಬಂದಿದ್ದಾರೆ. ಅವೆಲ್ಲ ಆಗ್ತಿರ್ತಕ್ಕಂಥ ನಾವೊಂದು ಕೇಳ್ತೀವಿ ಅವೊಂದು ಹೇಳ್ತಾರೆ, ನಾವೊಂದು ಕೇಳ್ತೀವಿ ಅವೊಂದು ಹೇಳ್ತಾರೆ ಅಂದ್ರೆ ಹಿಂಗೆ ಓಡಾಡದೇ ಇದ್ದಿರ್ತಕ್ಕಂಥ ಭಾಳಷ್ಟು ರೈತರು ಇದ್ದಾರೆ. ಅದಕ್ಕೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಭಾಳ ತೋಟಗಾರಿಕೆ ಆಗಿರ್ಬೋದು ಮತ್ತು ಅರಣ್ಯ ಇಲಾಖೆ ಆಗಿರ್ಬೋದು, ಅದ್ರ ಜೊತೆಗೆ ರೇಷ್ಮೆ ಇಲಾಖೆ ಆಗಿರ್ಬೋದು. ರೇಷ್ಮೆ ಮತ್ತು ಈ ಭಾಗದಾಗ ಇದ್ದಿಲ್ಲ. ನಮ್ಮ ಆಳಂದ ತಾಲೂಕಿನಾಗ ಇರೋದು ಹಳ್ಳಿ ಸರಗರ, ಬೋರ್ಣಿ, ಒಂದು 2-3 ಮುನ್ನೋಳಿ ಇತ್ತು, ನಿಂಗದಾಡಿದ್ರೆ ಒಂದು 8-10 ಪ್ಲಾಂಟೇಶನ್ ಅಷ್ಟೇ ಅವು. ಬಟ್ ರೇಷ್ಮೆ ಈಗೆಲ್ಲ ಕಾಸ್ಟ್ಲಿ ಆಗಿಬಿಟ್ಟದ. ಅವಾಗ 25 ವರ್ಷ 100 ರೂಪಾಯಿ ಕೆಜಿ ಅಷ್ಟೇ ಮಾರ್ತಿದ್ವಿ. ಇವತ್ತು 700-800 ಕೆಜಿ ಆಗ್ಯಾವ. ಅವತ್ತು ಇವತ್ತು 700-800 ಕೆಜಿ ಅಂದ್ರೆ ನಾವು ಯಾರು ಅದಕ್ಕೆ ಸಮೀಪ ಹೋಗ್ತಾ ಇಲ್ಲ, ಯಾರು ಕೆಲಸ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಸರ್ಕಾರ ನಮ್ಗೆ ಫೆಸಿಲಿಟಿ ಕೊಡಕತ್ತದ. ಅವಾಗ ನಾವು 100 ರೂಪಾಯಿ ಕೆಜಿ ಇದ್ದಾಗ ನಮ್ಗೆ ಸರ್ಕಾರ ಅಕ್ಕಿ ಒಂದೇ ಕೆಜಿ ಬೀಜ ಕೊಡ್ತಿ, ಅದು ದೊಡ್ಡ ನೀಟಾಗಿ ಕೊಡ್ತೀವಿ. ಅವಾಗ ನಾವು 100 ರೂಪಾಯಿ ಕೆಜಿದು ದುಡಿತಕ್ಕಂಥ ವ್ಯವಸ್ಥೆ ಇತ್ತು, ಮಾರಿದ್ದೀವಿ ಅವಾಗ ಎಲ್ಲರೂ ಕೂಡ್ಕಂತಾರೆ. ಈಗ ಫೆಸಿಲಿಟಿ ಹೆಚ್ಚಾಗ್ಬಿಟ್ಟದ, ಅದಕ್ಕೆ ರೇಷ್ಮೆಗೆ ಧಾರಣಿ ಹೆಚ್ಚಾಗ್ಬಿಟ್ಟದ. ಅದಕ್ಕೆ ರೇಷ್ಮೆ ಯಾರು ಮಾಡ್ಕೊಂಡಿದ್ರಿಂದ ಅವ್ರು ನಾಟಿ ಮಾಡ್ತಕ್ಕಂಥ ನಮ್ಮ ಕೂಲಿ ಕಾರ್ಮಿಕರದ್ದು ಏನಿರ್ತಾರೆ, ಲೇಬರ್ ಚಾರ್ಜ್ ರೇಷ್ಮೆ ಇಲಾಖೆದಾಗ ಕೊಡ್ತಾರೆ, ಅದು ಮಾಡ್ಕೊಂಡು 3-4 ವರ್ಷ ಸತತವಾಗಿತ್ತಂದ್ರೆ ಅದನ್ನು ಶೆಡ್ ಹಾಕೋಬೋದು. ಯಾಕಂದ್ರೆ ಕಲ್ಲಂಗದಾಗ ಒಬ್ಬರು ರೇಷ್ಮೆ ಶೆಡ್ ಹಾಕಿದ್ರು, ಅದೇ ಮಾಡಿದ್ದಾರೆ. ಬಟ್ ಅವರು ನಡೆದೋದು ಕೆಲವೊಂದು ಮಂದಿ. ಅದಕ್ಕೆ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಯಾರಾದ್ರು ಇದ್ದಿರಂದ್ರೆ ಒಳ್ಳೆಯ ರೀತಿಯಿಂದ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಇದರ ಜೊತೆಗೆ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನರೇಗಾದಾಗಿರ್ತಕ್ಕಂಥ 3 ಶೌಚಾಲಯ ಐತಿ. ಒಂದು ಚಿಂತನದಾಗ ಆಗಿತ್ತು ಹೈಸ್ಕೂಲ್ನಾಗ, ಒಂದು ತೋಳನವಾಡಿದಾಗ ಆಗಿತ್ತು. ಅದ್ರಾಗ ಇನ್ನೊಂದು ಅರ್ಜನ ಹೊಡೆದಾಗ ಒಂದು ಶೌಚಾಲಯ ಆಗಿರ್ತಕ್ಕಂಥ ಆ ಶೌಚಾಲಯ ಕಂಪ್ಲೀಟ್ ಆಗಿಲ್ಲ ಒಟ್ಟ ಸರ್. ಅರ್ಜನ ಹೊಡೆದ ಕಂಪ್ಲೀಟೂ ಆಗಿಲ್ಲ, ದುಡ್ಡು ಆಗಿಲ್ಲ. ಇಲ್ಲ ಅದಕ್ಕೆ 2022-23 ಮೊದಲನೇ ಸಾಲಿಂದ ಅದಕ್ಕೆ ಈಗ 24-25ದಾಗ ಅದಕ್ಕೆ 2,49,000 ಆಗಿರ್ತಕ್ಕಂಥದ್ದು. ಹಾಂ, ಅದಕ್ಕೆ ಯಾರು ಸಂಬಂಧಪಟ್ಟವರಿದ್ದಾರೋ ಅವ್ರಿಗೆ ಇನ್ನೊಂದ್ಸಲ ಪರಿವೀಕ್ಷಣೆ ಮಾಡ್ತೀವಿ. ಅದ್ರಿಗೆ ಕಂಪ್ಲೀಟ್ ಮಾಡಿ ನನಗೆ ಅದಕ್ಕೆ ಪೋರ್ಟಿಬಿಲಿಟಿ ಕೊಟ್ಟಿದ್ರೆ ಅದಕ್ಕೆ ಕೈ ಬಿಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ನೀವು ಒಂದು 3-4 ದಿವಸ ಕಟ್ಟಲಿಲ್ಲ, ಏನೂ ಮಾಡಿಲ್ಲಪ್ಪ ಅದಕ್ಕೆ ಅದು ಸಂಬಂಧಪಟ್ಟ ಅಮೌಂಟ್ ಏನದ ಅದಕ್ಕೆ ರಿಕವರಿ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಯಾಕಂದ್ರೆ ಕ್ಲಿಯರ್ ಆಗಿಲ್ಲ. ಆ ಶಾಲೆ ಇರೋದು ಒತ್ತಟ್ಟದ, ಶೌಚಾಲಯ ಇರೋದು ಒತ್ತಟ್ಟ. ಆ ಮಕ್ಕಳಿಗೆ ಶಾಲೆಗೂ ಹೊಂದಾಣಿಕೆನಿಲ್ಲ. ಆ ಒಂದು ವ್ಯವಸ್ಥೆ ಬೇಕಂತ ಕಟ್ಟಿರ್ತಕ್ಕಂಥ ಅದಕ್ಕೇನು ಸರಿಪಡ್ತಕ್ಕಂಥ ಕ್ಲಿಯರಿಟಿ ಮಾಡ್ಬೋದು. ಅದಕ್ಕೆ ಮಾಡ್ಕೊಂಡು ಏನೋ ಪೋರ್ಟಿಬಿಲಿಟಿ ಅಂತ ನಾವು ತಾಲೂಕು ಪಂಚಾಯತ್ ಕೊಟ್ಟು ಇನ್ನೊಂದು ಅಡಕಾಗಿ ಸಭೆಗಳು ತಂದಿದ್ರು ಅಂತ ನಾವು ಅದಕ್ಕೆ ಚಾರ್ಚೆ ಮಾಡ್ತೀವಿ. ಮುಖ್ಯವಾಗಿ ಮಾಡ್ಕೊಂಡು ಅಲ್ಲೇ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀವಿ. ಅದ್ರ ಬಗ್ಗೆ ಏನು ಮಾಡಿಲ್ಲ ಅಂದ್ರೆ ಅದ್ರ ಬಗ್ಗೆ 100% ಅದನ್ನ ರಿಕವರಿದಾಗ ಇಟ್ಟಿರ್ತೀನಿ. ಅದು ಕ್ಲಿಯರ್ ಇರ್ತದೆ. ಯಾಕಂದ್ರೆ ಅವರು ಜೈ ಅವ್ರಿಗೂ ಮಾಡ್ತಿದ್ದೀವಿ, ಅವ್ರಿಗೂ ಏನು ರೆಸ್ಪಾನ್ಸ್ ಇಲ್ಲ. ಅವ್ರು ಏನೇನು ವರ್ಕ್ ಮಾಡಿದ್ದಾರೆ ತುಂಬ ಹಂಗೆ ಮಾಡ್ತಾರೆ, ಬಿಡ್ತಾರೆ, ತೋರ್ತಾ ಇದ್ದಾರೆ. ಬಟ್ ಈಗ ವ್ಯವಸ್ಥೆ ಹಂಗೆ ಎಲ್ಲ ಆನ್ಲೈನ್ ಆಗಿರ್ತದೆ. ಪ್ರತಿಯೊಂದೆಲ್ಲ ಆನ್ಲೈನ್ ಆಗ್ಯದ. ನಾವು ಏನು ಮಾತಾಡ್ತೀವಿ, ಏನು ಸುದ್ದಿ, ಏನೆಲ್ಲ ನೋಡಬೇಕಂದ್ರೆ ಎಲ್ಲ ಆನ್ಲೈನ್ ಆಗಿದೆ. ಪೇಪರ್ ತೆಗೆದು ನೋಡೋದು ಗಮನ ಹೋಗಿಬಿಟ್ಟಾಗ ನೀವು ಎಲ್ಲ ಮನೆಗೆ ಕೂತು ನೋಡ್ತಕ್ಕಂಥ ವೆಬ್ಸೈಟ್ನಾಗ ಈ ಒಂದು ವ್ಯವಸ್ಥೆ ಕಲ್ಪಿಸ್ಕೊಟ್ಟಾರ ಸರ್ಕಾರ. ಅದಕ್ಕೆ ಈ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿ ವಿಶೇಷವಾಗಿರ್ತಕ್ಕಂಥ ಅದಕ್ಕೆ ಎಲ್ಲ ಕಾಮಗಾರಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಯಾವುದೂ ಮಾಡಿಲ್ಲ ಅಂತ ಹೇಳ್ತೀನಿ ನಾನು. ಆಗಿದ್ದ ಈಗ ಒಂದೇ ನ್ಯೂನತೆ ಕೊಡ್ತಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಉಳಿದ ಕಾಮಗಾರಿ ಚೆನ್ನಾಗಿ ಮಾಡಿದರೆ ಹೆಚ್ಚಿನ ಒಂದು ಖರ್ಚು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡು ಮೊದಲು ಮತ್ತೇನಿಲ್ಲ. ನೀವು ಯಾವಾಗಲೂ ಉದ್ಯೋಗ ಖಾತ್ರಿ ಯೋಜನೆ ಖರ್ಚು ಮಾಡಲಿಲ್ಲ, ಕೆಲಸ ಮಾಡಲಿಲ್ಲ ಅಂದ್ರೆ ಅನುದಾನ ಬರೋಲ್ಲ. ನೀವು 1 ಕೋಟಿ, 1.5 ಕೋಟಿ, 2 ಕೋಟಿ ಮಾಡಿದ್ರು 60-70% ಸಾಮಗ್ರಿ ಸಂಬಂಧಪಟ್ಟಂಥ ಅಮೌಂಟ್ ಬರ್ತದೆ. ಅವಾಗ ನೀವು ಊರಾಗ ಸಿಸಿ ರೋಡ, ಚರಂಡಿ, ಸಣ್ಣ ಪುಟ್ಟ ಏನಾದರೂ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಬಿಟ್ಟು ಬೇರೆ ಕಡೆಯಿಂದ ಏನಾದರೂ ಅನುದಾನ ಬರ್ತದೆ ಬರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಸರ್ಕಾರದ ಖರ್ಚು ವೆಚ್ಚಗಳು ಜಾಸ್ತಿ ಆಗತ್ತೆ. ಇವತ್ತು 100 ರೂಪಾಯಿ ಬಂದ್ರೆ 100 ರೂಪಾಯಿ ನಾವು ಖರ್ಚಾಗೆ ಸಮಾನ ಮಾಡಿ ಬಿಟ್ಟಿದ್ದೀವಿ. ಈಗ ಅದಕ್ಕೆ 100 ರೂಪಾಯಿ ಈಗ ಇನ್ನೂ ಒಂದು ರೂಪಾಯಿ ಹೆಚ್ಚಿಗೆ ಬಂದು ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ಆಟೋಮೆಟಿಕ್ ಟ್ಯಾಕ್ಸ್ ಹೆಚ್ಚಿಗೆ ಮಾಡಬೇಕು. ಅವಾಗ 1 ರೂಪಾಯಿ ಹೆಚ್ಚಿಗೆ ಬಂದರೆ ಅವಾಗಿಂದ ಗ್ರಾಮ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಪ್ರತಿ ವರ್ಷ ಟ್ಯಾಕ್ಸ್ ಹೆಚ್ಚಾಗತಕ್ಕಂಥ ಉದ್ದೇಶ ಇದೆ. ಅದಕ್ಕೆ ನಿಮಗೆ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಏಕೈಕವಾಗಿರ್ತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆ ಅಲ್ಲ. ಈ ಉದ್ಯೋಗ ಖಾತ್ರಿ ಯೋಜನೆ ಅವಾಗಿನಾಗ ಸರಳೀಕರಣ ಇಲ್ಲ, ಭಾಳ ಕಠಿಣವಾಗಿರ್ತಕ್ಕಂಥದ್ದು. ಅವಾಗ ನಮಗೆ ವೆಂಡರ್ದವ್ರಿಗೆ ಬರೀ MS ಮಾಡಿ FAS ಯೋಜನೆ ಮಾಡಿದ್ರೆ ಸಾಮಗ್ರಿ ಅಮೌಂಟ್ ಬರ್ತಿತ್ತು. ಇವತ್ತು ಹಂಗೆ ಬರ್ತಾ ಇಲ್ಲ. ನೀವೆಲ್ಲ MS ಮಾಡಿ FAS ಮಾಡಿ ಎಲ್ಲ ಜನ್ರೇಟ್ ಮಾಡಿ ಸಹಿತ ನಮ್ಮ ಖಜಾನೆ ವತಿಯಿಂದ ಕೇಸು ಪ್ರಿಪ್ರೇಷನ್ ಮಾಡಿದಾಗ ಖಜಾನೆ ವತಿಯಿಂದ ಆಲಕತ್ತದೆ. ಈ ಸಲ ಪೇಮೆಂಟ್ ಆಗತಕ್ಕಂಥದ್ದು ಭಾಳ ಕಠಿಣ. ಅದಕ್ಕಾಗಿ 7-8 ತಿಂಗಳಾಯ್ತು ಒಟ್ಟು ಅಮೌಂಟೇ ಬಂದಿಲ್ಲ. ಅದಕ್ಕೆ ಈ ಉದ್ದೇಶಕ್ಕೆ ಹೇಳ್ತಕ್ಕಂಥ ನೀವು ರಿಯಾಲಿಟಿ ಸ್ವಂತ ಬೇಸ್ ಮೇಲೆ ನೀವೇನು ಕಟ್ಕೊತೀರಿ. ಇನ್ನೊಂದು ಕೆಲವೊಂದು ಮನೆಯಾಗ ಫೋನ್ ಮಾಡಿದ್ರು, ನಾವು ದಾಂದು ಕೊಟ್ಟಿಗೆನೇ ಕೊಟ್ಕೊಂಡಿದ್ದೀವಿ, ರೊಕ್ಕನೇ ಬಂದಿಲ್ಲ ಅಂದ್ರೆ ನೀವು ವರ್ಕ್ ಹ್ಯಾಂಗೆ ನೋಡಕ್ಕೆ ಬಂದಿರಿ ಅಂತ ಕೇಳಿದ್ರು. ನಮ್ಮ ಉದ್ಯೋಗ ಖಾತ್ರಿಯಾಗ ನಮ್ಮ ಮೊದಲು ರೊಕ್ಕ ಕಟ್ಕೋಬೇಕು. ಲೇಬರ್ಗೆ ಏನು ಕಟ್ಟಿರ್ತೀವಿ, ಲೇಬರ್ ಚಾರ್ಜ್ ಬಂದಿರ್ತದೆ. ಆ ನಂತರ
ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾರು ವೆಂಡರ್ದಾರ ಇರ್ತಾರೋ ಸ್ವಂತ ಸ್ವಯಂ ಪ್ರೇರಿತವಾಗಿ ಈಗ ನಾವು ಹೌಸಿಂಗ್ ಯಾರು ಮನೆಗೆ ದಂಡ ಕೊಟ್ಟಿಗೆ ಅವರಿಗೆ ಮಾಡಿದ್ದೇವೆ ವೆಂಡರ್ದ ಮೊದಲು ಬೇರೆದವರಿಗೆ ಇರ್ತೀವಿ ಮನಿದವರಿಗೆ ಮಾಡಿದ್ದೀವಿ ಆ ಮನಿದವರೇ ಅವರೇ ಸ್ವಂತ ಕಟ್ಟಡ ಮಾಡ್ಕೊಳ್ಬೇಕು ಆನಂತರ ಅದು ಏನಾಗ್ತದೆ ಯಾವಾಗ ನಮ್ಮ ಸರ್ಕಾರ ಅಮೌಂಟ್ ಬಿಡ್ತದೆ ಅವಾಗ ನಿಮ್ಮ ಅಕೌಂಟಿಗೆ ಜಮಾ ಆಗ್ತದೆ ಯಾಕಂದ್ರೆ ಪ್ರತಿನಿತ್ಯ ಜಮಾ ಆಗಲ್ಲ ವರ್ಷನಾಗೆ ಎರಡು ಸಲ ಬರೋದೇ ಕಠಿಣ ಆಗ್ಯದ ಈಗ 8 ತಿಂಗಳಾಯ್ತು ಬಡ್ಡಿ ಅದು ಈಗ ಇಲ್ಲಿವರೆಗೆ ಬಂದಿಲ್ಲ ಇದು ಆಗಸ್ಟಿಗೆ ಬಡ್ಡಿ ಇದು ಆಧಾರ್ತಿಂದದ ಅಷ್ಟೇ ಅದಕ್ಕೆ ಈ ವ್ಯವಸ್ಥೆ ಇದ್ದಿರ್ತಕ್ಕಂಥ ಅದಕ್ಕೆ ಬಂದೆ 100ಕ್ಕೆ 100 ಬರ್ತದೆ ಅಮೌಂಟ್ ಇದ್ರ ಬಗ್ಗೆ ಇದು ಕಳವಳ ಮಾಡೋದು ಬೇಡ ಅದು ಬರ್ತದೆ ಇಲ್ಲ ಅನ್ನೋದು ಬೇಡ 100ಕ್ಕೆ 100 ನಿಮ್ಮ ಅಕೌಂಟಿಗೆ ವೈಯಕ್ತಿಕವಾಗಿದ್ದರೆ ಅಮೌಂಟ್ ನಿಮಗೆ ಬರ್ತದೆ ಇವು ಜನರಲ್ ಆಗಿದ್ದಿರ್ತಕ್ಕಂಥ ಯಾರು ವೆಂಡರ್ದಾರ ಇರ್ತಾರೆ ಅವ್ರು ವೆಂಡರ್ದವರಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಅದ ಅದಕ್ಕೆ ನಾವು ಯಾವುದೇ ಕಾಮಗಾರಿ ವೈಯಕ್ತಿಕ ಮಾಡ್ಕೊಂಡಿದ್ದೀವಿ ಅಂದ್ರೆ ಸರ್ಕಾರದ ವತಿಯಲ್ಲಿ ನಾವು ತಾಳ್ಮೆಯಿಂದ ಇರಲೇಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇದೆ ಅದಕ್ಕೆ ಇಲ್ಲಿವರೆಗೆ ನಮ್ಮ ಉದ್ಯೋಗ ಖಾತೆಗೆ ಸಂಬಂಧಪಟ್ಟಂತೆ ವಿವಿಧ ಇಲಾಖೆ ವತಿಯಿಂದ ಆಗಿದ್ದ ಕಾಮಗಾರಿಗಳ ಬಗ್ಗೆ ನಿಮ್ಗೆ ಚರ್ಚೆ ಮಾಡೀನಿ ಈ ಚರ್ಚೆಯ ವಿಷಯ ಆಗಿರ್ತಕ್ಕಂಥ ಯಾಕೆ ವಿಷಯಗಳು ಗಂಭೀರವಾಗಿರ್ತಕ್ಕಂಥದ್ದು ಒಂದು ವಿಷಯ ಗಂಭೀರಪಟ್ಟ ಶೌಚಾಲಯ ಕ್ಲಿಯರಿಟಿ ಆಗಿಲ್ಲ ಒಂದೇದು ಎರಡನೇದೇನಪ್ಪ ಅಂತ ನೋಡೋದು ಅದು ಗೇಟ್ ಇಲ್ಲ ತೆಗೆದು ಅದು ಬಿಲ್ಡಿಂಗೇ ಸೆಕ್ಷನ್ ಆಗ್ಯದ ಮುಂದಿನ ಒಂದು ದಿನಗಳಲ್ಲಿ ಆ ಬಿಲ್ಡಿಂಗ್ ಸ್ಟ್ರಕ್ಚರೇ ಚೇಂಜ್ ಆಗ್ತದೆ ಮಕ್ಕಳಿಗೆ ಒಳ್ಳೆಯ ಒಂದು ರೀತಿಯಿಂದ ಅವರಿಗೆ ಅವಕಾಶ ಕಲ್ಪಿಸಿಕೊಳ್ಳಕ್ಕಾಗ್ತದೆ ಅದಕ್ಕೆ ತಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಎಷ್ಟು ಸಾಧ್ಯ ಆಗ್ತದೋ ಶಾಲೆಗಳ ಮೇಲೆ ನಿಗಾ ಇರಲಿ ಆ ಮಕ್ಕಳ ಮೇಲೆ ನಿಗಾ ಇರಲಿ ನಮ್ಮ ಮುಂದಿನ ಭವಿಷ್ಯ ಈ ಗ್ರಾಮದ ಭವಿಷ್ಯ ನಮ್ಮ ಮಕ್ಕಳ ಹತ್ರನೇ ಇದ್ದಿರ್ತಕ್ಕಂಥದ್ದು ಈ ಊರು ನೋಡ್ಕೊಂಡು ಹೋಗಿರ್ತಕ್ಕಂಥದ್ದು ಇರ್ತಾರೆ ಅದಕ್ಕಾಗಿ ತಾವೆಲ್ಲರೂ ಸಹಮತಿಯಿಂದ ಈ ಗ್ರಾಮದಲ್ಲಿ ಒಳ್ಳೆಯ ರೀತಿಯ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಇಂದಿನ ಒಂದು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲರಿಗೂ ವಂದನೆಯನ್ನು ಹೇಳುತ್ತಾ ಸಭೆಯನ್ನು ಮುಕ್ತಾಯಗೊಳಿಸುತ್ತೇವೆ.